ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಸ್ಥಳ ಕೇಸ್ ನಿಷ್ಪಕ್ಷಪಾತವಾಗಿ ನಡಿಬೇಕು. ಇದರಲ್ಲಿ ಯಾವುದೇ ಪ್ರಭಾವಿಗಳಾಗಲಿ, ಯಾರದ್ದೇ ಕುಮ್ಮಕ್ಕಾಗಲಿ, ಯಾರದ್ದೇ ಹಸ್ತಕ್ಷೇಪವಾಗಲಿ, ಸರ್ಕಾರ ಮೂಗು ತೋರಿಸೋದಾಗಲಿ ಆಗಬಾರ್ದು ಅಂತಾನೆ ಪ್ರತಿಯೊಬ್ಬರು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆದರೆ ಇದೀಗ ಅಚ್ಚರಿಯ ವಿಷಯ ಅಂದರೆ ಆಘಾತಕಾರಿ ವಿಷಯ ಕೂಡ ಹೌದು. ಇದೀಗ ಈ ಕೇಸ್ ಎಲ್ಲಿ ಹಳ್ಳ ಹಿಡಿದು ಬಿಡುತ್ತೋ ಅನ್ನೋ ಭಯ ನಮಗೆಲ್ಲರಿಗೂ ಕೂಡ ಶುರುವಾಗಿರೋದು. ಅದಕ್ಕೆ ಭೀಮನಿಗೆ ಇದೀಗ ಧಮಕಿ ಹಾಕಿರ್ತಕ್ಕಂಥ ಬಗ್ಗೆ, ಈ ಕೇಸ್ನ ವಾಪಸ್ ಪಡೆಯುವಂತೆ ಹೆದರಿಸ್ತಾ ಇರ್ತಕ್ಕಂಥ ಸ್ಫೋಟಕ ಅಚ್ಚರಿ ಮಾಹಿತಿಗಳು ಹೊರಗೆ ಬರ್ತಾ ಇರೋದು. ಹಾಗಾದರೆ SIT ಟೀಮ್ನಲ್ಲಿ ಏನು ನಡೀತಾ ಇದೆ? ನಾವೆಲ್ಲರೂ ಕೂಡ ಒಂದು ಕಡೆ ಪೂರ್ಣ ವಿಶ್ವಾಸದಲ್ಲಿದ್ದೀವಿ. ಪ್ರಣವ್ ಮೊಹಂತಿ ಅಂತಹ ಒಡಿಶಾದ ಬಹಳಷ್ಟು ಎಫಿಷಿಯೆಂಟ್ ಆಫೀಸರ್ ಇದ್ದಾರೆ, ಅನುಚೇತ್ ಅವರಿದ್ದಾರೆ, ಜಿತೇಂದ್ರ ಕುಮಾರ್ ದಯಾಮ್ ಅವರು ಎಡೆ ಬಿಡದೆ ನಿರಂತರವಾಗಿ ಈ ಕೇಸ್ ಆಗ್ತಾ ಇರೋ ಎಲ್ಲ ಅಂಶಗಳನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ನಾವು ಪೂರ್ಣ ವಿಶ್ವಾಸವನ್ನು ಇಟ್ಟು ಈ ಕೇಸ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ನಾವೆಲ್ಲರೂ ಕೂಡ ನಂಬಿದ್ದೀವಿ. ಆದರೆ ಇದೇನು ಹೊಸ ಸಮಸ್ಯೆ ಅಂತ ಹೇಳಿ ಹೋರಾಟಗಾರರು ಕೂಡ, ಜೊತೆಗೆ ಅನೇಕ ಸಾರ್ವಜನಿಕರು ಕೂಡ ಆತಂಕಗೊಂಡಿರೋದು. ಅಸಲಿಗೆ ಏನಾಯಿತು? ಭೀಮನ ಮೇಲೆ ಒತ್ತಡ ತರ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರು? ಅವನಿಗೆ ಈ ಕೇಸ್ ವಾಪಸ್ ಪಡೆಯುವಂತೆ ಹಿಂಸೆ ಕೊಡ್ತಾ ಇರೋರು ಯಾರು ಅನ್ನೋ ಕೆಲವು ಕುತೂಹಲಕಾರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳ ಕುರಿತಾಗಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. SIT ಅಧಿಕಾರಿಯೇ ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅನ್ನೋ ವ್ಯಕ್ತಿಯೇ ಇದೀಗ ಭೀಮನಿಗೆ ಹೆದರಿಸಿ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಅನನ್ಯ ಭಟ್ ಅವರ ಪರ ವಕೀಲರಾದಂಥ ಮಂಜುನಾಥ್ SIT ಅಧಿಕಾರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಇದು ನಾನು ನೀನು ಹೇಳ್ತಾ ಇರೋದಲ್ಲ, ನಾವೆಲ್ಲರೂ ಕೂಡ ಮಾತನಾಡ್ತಾ ಇರೋದು ಅಲ್ಲ. ಇದೇ ವಕೀಲರಾದಂಥ ಮಂಜುನಾಥ್ರವರು SIT ಅಧಿಕಾರಿಗಳಿಗೆ ಇಮೇಲ್ ಮುಖಾಂತರವಾಗಿ ದೂರು ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನೇ ನಾನಿಲ್ಲಿ ಹೇಳ್ತಾ ಇರೋದು. ನೀನು ಕೊಟ್ಟಿರ್ತಕ್ಕಂಥ ದೂರನ್ನು ವಾಪಸ್ ತೆಗೆದುಕೊಳ್ಳುವಂತೆ ವಿಚಾರಣೆ ವೇಳೆಯೇ ಭೀಮನಿಗೆ ಒತ್ತಡವನ್ನು ತಂದಿದ್ದರಂತೆ. ಈ ವಿಶೇಷ ಅಧಿಕಾರಿ ಇಷ್ಟು ಮಾತ್ರವಲ್ಲದೆ ಆತನಿಗೆ ಹೆದರಿಸಿ ಭಯಭೀತಿಪಡಿಸಿ ದೂರನ್ನು ಹಿಂಪಡೀಲಿಕ್ಕೆ ಒತ್ತಡ ತಂದಿರತಕ್ಕಂಥ ಆರೋಪಗಳು ಕೂಡ ಈಗ ಕೇಳಿಬರ್ತಾ ಇದ್ದು, ಸಾರ್ವಜನಿಕ ನಂಬಿಕೆಗೆ ಧಕ್ಕೆ ಉಂಟು ಮಾಡುವಂಥ ತೀವ್ರತರವಾದಂಥ ಆಘಾತಕಾರಿ ಡೆವಲಪ್ಮೆಂಟ್ಸ್ ಅಂತ ಹೇಳಿ ಕರಿಬಹುದು ಇದನ್ನ. ಯಾಕಂದರೆ ಒಂದು ವಿಶ್ವಾಸದ ಹಾದಿಯಲ್ಲಿ ಕೇಸ್ ಆಗ್ತಾ ಇರಬೇಕಾದ್ರೆ ಇಂಥದ್ದೊಂದು ಬೆಳವಣಿಗೆಯನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾದರೆ ಈ ಮಂಜುನಾಥ್ ಗೌಡ ಯಾರು ಅನ್ನೋ ಕುತೂಹಲ ಸಹಜವಾಗಿ ನಿಮಗೂ ಕೂಡ ಇದೆ. ಈತ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೂಡ ಆಗಿದ್ದು, ವಿಚಾರಣೆ ನಡಿಬೇಕಾದ್ರೆ 2 ದಿನಗಳ ಕಾಲ ವಿಚಾರಣೆ ನಡೀತಲ್ವ. ಆರಂಭದಲ್ಲಿ ಮೊದಲನೇ ದಿನ 8 ಗಂಟೆ ವಿಚಾರಣೆ ನಡೀತು. ಬೆಳಗ್ಗೆ 10 ಗಂಟೆ ಕರ್ಕೊಂಡು ಬಂದರೆ ಸಂಜೆ 7 ವಿಚಾರಣೆ ನಡೆಸಿದ್ರು. ಮಧ್ಯೆ ಒಂದು ಬ್ರೇಕನ್ನು ಕೊಟ್ಟಿದ್ರು. ನೆಕ್ಸ್ಟ್ ಡೇ ಮತ್ತೆ ವಿಚಾರಣೆ ನಡೆಸಿದ್ರು. ಅಲ್ಲೂ ಕೂಡ ಒಂದು 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಇಷ್ಟು ಕಾಲ ವಿಚಾರಣೆ ನಡಿಬೇಕಾದ್ರೆ ಏನೆಲ್ಲ ಆಯಿತು, ಕೆಲವೊಂದು ಈ ರೀತಿಯಾಗೂ ಕೂಡ ನಡೆದಿದೆಯಾ ಅನ್ನೋ ಆಘಾತ ಈಗ ಎಲ್ರಿಗೂ ಕೂಡ ಆಗ್ತಾ ಇರೋದು. ವಿಚಾರಣೆ ವೇಳೆ ತಪ್ಪು ಹೇಳಿಕೆ ಬರೆಯುವಂತೆ ಬಲವಂತ ಮಾಡ್ತಾ ಇದ್ದಂತೆ ಈ ವ್ಯಕ್ತಿ ಮಂಜುನಾಥ್ ಗೌಡ ಅನ್ನೋ ಈ ಸಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಭೀಮನಿಗೆ ಈ ರೀತಿಯಾದಂಥ ಹಿಂಸೆ ಕೊಡ್ತಾ ಇದ್ದಂತೆ. ಇನ್ನು ದೂರ ಹಿಂಪಡೆಯುತ್ತೇನೆ ಅನ್ನೋ ವಿಡಿಯೋ ದಾಖಲೆ ಕೂಡ ಮಾಡಿಸಿದ್ದಾನೆ ಅನ್ನೋ ಗಂಭೀರ ಆರೋಪವೂ ಕೂಡ ಈಗ ಕೇಳಿ ಬರ್ತಾ ಇರೋದು. ಈ ಹೇಳಿಕೆಯನ್ನು ಬೆಳ್ತಂಗಡಿ SIT ಶಿಬಿರದಲ್ಲೇ ಮೊಬೈಲ್ನಲ್ಲಿ ದಾಖಲು ಮಾಡಲಾಗಿದೆ, ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ SIT ಮೂಲಕ ದೂರು ಕೊಟ್ಟಿರ್ತಕ್ಕಂಥ ವಕೀಲರಾದಂಥ ಮಂಜುನಾಥ್ ಈ ಕೇಸ್ಗೆ ಹೊಸ ತಿರುವೊಂದನ್ನು ನೀಡಿದ್ದಾರೆ. ಹಾಗಾದರೆ ನಾವೆಲ್ಲರೂ ಕೂಡ ಪೂರ್ಣ ವಿಶ್ವಾಸದಲ್ಲಿದ್ವಲ್ಲ, ಭೀಮ SIT ವಿಚಾರಣೆ ನಡೆಸಿಬಿಟ್ಟಿದ್ದಾನೆ, ಎಲ್ಲರೂ ಕೂಡ ಒಪ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಹೆಸರುಗಳನ್ನು ಕೂಡ ಹೇಳಿಬಿಟ್ಟಿದ್ದಾನೆ ಅನ್ನೋ ಒಂದು ಭರವಸೆಯಲ್ಲಿದ್ವಿ. ಈಗಾಗಲೇ ಒಂದು ಕಡೆ 12 ಮೂಳೆಗಳು ಕೂಡ ಸಿಕ್ಕಿದೆ, ತಲೆಯ ಚೂರು ಕೂಡ ಸಿಕ್ಕಿದೆ. ಇನ್ನೇನು 9, 10, 11, 12, 13ರಲ್ಲಂತೂ ರಾಶಿ ಅವಶೇಷಗಳು ಸಿಗುತ್ತೆ ಅನ್ನೋ ಒಂದು ಕುತೂಹಲದಲ್ಲಿ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ವಿ. ಆದರೆ ಪ್ರಾಮಾಣಿಕವಾಗಿ ನಡೀತಾ ಇದೆಯಾ ಅನ್ನೋ ಅನುಮಾನಗಳು ಈಗ ಸಾರ್ವಜನಿಕರಿಗೆ ಮೂಡ್ತಾ ಇರೋದು. ಕಾನೂನಿನ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆ ಇಟ್ಟಿದ್ದೇವೆ. ಕೆಲವು ಜನರಿಗೂ ಕೂಡ ನಮ್ಮ ನೆಲದ ಕಾನೂನುಗಳ ಬಗ್ಗೆ ಪೂರ್ಣ ವಿಶ್ವಾಸ ಕೂಡ ಇದೆ. ಆದರೆ ಈ ಥರದ ಕಥೆಗಳನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ನಮಗೂ ಕೂಡ ಆತಂಕ ಆಗುತ್ತೆ, ಭಯ ಉಂಟಾಗುತ್ತೆ, ಅಪೂರ್ಣ ವಿಶ್ವಾಸ ಮೂಡುತ್ತೆ. ಯಾರ ಮೇಲೆ ನಂಬಿಕೆ ಇಡೋದು ನಾವು? ಈ ಥರದ ಎಫಿಷಿಯೆಂಟ್ ಆಫೀಸರ್ಗಳೆಲ್ಲ ಇದ್ದಾಗ ವಿಚಾರಣೆ ಈ ರೀತಿಯಾಗೂ ಕೂಡ ನಡೆದಿರುತ್ತಾ ಅನ್ನೋ ಅನುಮಾನಗಳು ಸಹಜವಾಗಿ ಮೂಡ್ತವೆ. ಹಾಗಾದರೆ ವಕೀಲರು ಕೊಟ್ಟಂಥ ದೂರಿನಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ದೂರಿನ ಪ್ರಕಾರ ಆಗಸ್ಟ್ 1 ರಾತ್ರಿ ಇದೇ ಭೀಮನನ್ನು ಮುಚ್ಚಿದ ಕೊಠಡಿ ಕರೆದುಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ, ಅಂದರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆವಾಗ ಆತನನ್ನು ಬಂಧಿಸಿ ಮತ್ತು ಶಿಕ್ಷೆಯ ಭೀತಿಯನ್ನು ಕೂಡ ತೋರಿಸಲಾಗಿದೆ. ನಿನಗೆ ಮುಂದೆ ಈ ರೀತಿಯಾದಂಥ ಶಿಕ್ಷೆ ಕೊಡಲಾಗುತ್ತೆ, ಎಲ್ಲಾದರೂ ಮೃತದೇಹಗಳು ಸಿಗದೇ ಇದ್ದರೆ ನೀನು ಬಹಳಷ್ಟು ದೊಡ್ಡ ಶಿಕ್ಷೆಯನ್ನು ಅನುಭವಿಸ್ತೀಯ, ಆ ಥರದ ಟಾರ್ಚರು ಏನೇನೋ ಹೆದರಿಸಿಬಿಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ
ಈಗ ಮಂಜುನಾಥ್ ಅವರು ಕೊಟ್ಟಿರ್ತಕ್ಕಂಥ ಇಮೇಲ್ ದೂರಿನಲ್ಲಿ ಇಷ್ಟು ಮಾತ್ರ ಇದೆ, ಇನ್ನು ಅಲ್ಲಿ ಒಳಗೆ ಏನೇ ನಡೆದಿದೆಯೋ ಯಾರಿಗೂ ಗೊತ್ತು. ಜೊತೆಗೆ ನಂತರ ಆತನಿಗೆ ವಿಡಿಯೋ ಹೇಳಿಕೆಯನ್ನು ಕೂಡ ದಾಖಲಿಸಲಿಕ್ಕೆ ಒತ್ತಾಯ ಮಾಡಲಾಗಿದೆಯಂತೆ. ಈಗಾಗಲೇ ದೂರು ಹಿಂಪಡೆಯುವ ವಿಷಯ ಮತ್ತು ಹೊರಗಿನವರ ಪ್ರಭಾವದ ಬಗ್ಗೆ ಆತ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾನೆ. ಆ ಹೊರಗಿನವರ ಪ್ರಭಾವ ಇವೆಲ್ಲವನ್ನೂ ಕೇಳಿದಂತಹ ವ್ಯಕ್ತಿಗಳು ಇನ್ವೆಸ್ಟಿಗೇಷನ್ನಲ್ಲಿ ಅದನ್ನು ರೆಕಾರ್ಡ್ ಮಾಡಿ, ವೈಯಕ್ತಿಕವಾಗಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೀನಿ, ಆ ಥರದ್ದು ಏನೂ ಇಲ್ಲ ಅನ್ನೋ ರೀತಿಯಾಗೂ ಕೂಡ ವಿಡಿಯೋ ರೆಕಾರ್ಡ್ ಏನಾದರೂ ಮಾಡಿಬಿಟ್ಟಿದ್ದಾರಾ ಅನ್ನೋ ಅನುಮಾನಗಳು ಸೃಷ್ಟಿ ಆಗ್ತಾ ಇರೋದು. ಅನನ್ಯ ನಿಮಗೆಲ್ಲ ಗೊತ್ತಿರ್ಬೋದು, ಅವ್ರ ತಾಯಿ ಸುಜಾತಾ ಭಟ್ರವರು, ಅವರಿಗಾಗಲೇ ಇದೊಂದು ದೊಡ್ಡ ಆಘಾತಕಾರಿ ವಿಷಯ ಅಂತ ಹೇಳ್ತಾ ಇರೋದು. ಗೌಡ ಅವರ ಸಾನ್ನಿಧ್ಯದಲ್ಲಿ ಮುಕ್ತವಾಗಿ ತನಿಖೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅವರು ಇರಲೇಬಾರ್ದು ಈ ಟೀಮ್ನಲ್ಲಿ, ಅವ್ರನ್ನ ತಕ್ಷಣವೇ ಈ ವಿಶೇಷ ತನಿಖಾ ತಂಡದಿಂದ ಹೊರಗೆ ಹಾಕಬೇಕು. ಯಾಕೆಂದರೆ ಇಂತಹ ಅಧಿಕಾರಿಗಳು, ಇಂತಹ ವ್ಯಕ್ತಿಗಳಿದ್ದಾಗ, ಆರಂಭದಲ್ಲಿ ಇನ್ನೂ ವಿಚಾರಣೆ ವೇಳೆಯೇ ಈ ರೀತಿಯಾದಂಥ ಮೂಗು ತೋರಿಸಿದಂಥ ವ್ಯಕ್ತಿಗಳಿದ್ದಾಗ ಮುಂದೆ ಏನು ಬೇಕಾದರೂ ಆಗ್ಬೋದು ಈ ಕೇಸ್ನಲ್ಲಿ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದೇ SIT ಟೀಮ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮೊದಲು ಅವರನ್ನು ಈ SIT ವಿಶೇಷ ತನಿಖಾ ತಂಡದಿಂದ ಹೊರಗಿಟ್ಟು ಬಿಡಿ ಅಂತ ಹೇಳಿ ವಿನಂತಿಯನ್ನು ಕೂಡ ಮಾಡಿಕೊಂಡಿರೋದು. ಇಮೇಲ್ ದೂರನ್ನು ಕೂಡ ಕಳಿಸಿರೋದು. ಅದಕ್ಕೆ ಈಗ ಸೀನಿಯರ್ ಅಧಿಕಾರಿಗಳ ಸ್ಪಂದನೆ ಕೂಡ ಸಿಕ್ಕಿದೆ, SITಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈ ವಿಚಾರವನ್ನು ನಾವು ಗಂಭೀರವಾಗಿ ಪರಿಶೀಲನೆ ಮಾಡ್ತೀವಿ, ನೋಡ್ತೀವಿ ವಿಚಾರವನ್ನು ಏನಾಗಿದೆ ಏನು ಅನ್ನೋದನ್ನ ನಾವು ಕೂಡ ತನಿಖೆ ನಡೆಸಿ ಇದಕ್ಕೆ ಏನು ಕ್ರಮ ಬೇಕೋ ಅದನ್ನು ತೆಗೆದುಕೊಳ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಜುಲೈ 15ರಂದು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ ಅವರಿಬ್ಬರು ಕೂಡ ಒಬ್ಬ ವ್ಯಕ್ತಿ ಬರೆಸಿದಂಥ ಒಂದು ದೂರನ್ನು ಇಟ್ಕೊಂಡು ಅದಾದಮೇಲೆ ಅದನ್ನು ಕೋರ್ಟ್ಗೂ ಕೊಟ್ಟು ಎಲ್ಲವೂ ಕೂಡ ಆಗೋಯ್ತು. ಆ ಬೆಳವಣಿಗೆಗಳನ್ನ ನಾವು ಸೂಕ್ಷ್ಮ ಗಮನಿಸ್ತಾ ಇದ್ವಿ. SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿಯವರೇ ಇರಬೇಕು, ಅವರ ನೇತೃತ್ವವೇ ಇರಬೇಕು ಅಂತ ಒತ್ತಾಯ ಮಾಡಿದ್ದು. ಅದರ ಪ್ರಕಾರ ಪ್ರಣವ್ ಮೊಹಂತಿಯವರ ಒಂದು ಕ್ಯಾಪ್ಟನ್ಶಿಪ್ನಲ್ಲಿ ಈಗ ಕೇಸ್ ನಡೀತಾ ಇರೋದು. ತನಿಖಾ ಅಧಿಕಾರಿಗಳು, ಮೇಲ್ವಿಚಾರಕರು ಎಲ್ಲರೂ ಕೂಡ ಒಂದು ನೈತಿಕತೆಯುಳ್ಳವರಾಗಿರಬೇಕು, ಒಬ್ಬರು ಅಂಡರ್ನಲ್ಲಿ ಕಡಿವಾಣದ ನೈತಿಕತೆಯುಳ್ಳವರಾಗಿರಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂರಲಾಗಿತ್ತು. ಆದರೆ ಪ್ರಣವ್ ಮೊಹಂತಿಯವರ ಮುಖ್ಯಸ್ಥಿಕೆಯಲ್ಲಿ ಏನೆಲ್ಲ ನಡೀತಾ ಇದೆ ಹಾಗಾದರೆ ಅನ್ನೋ ಆತಂಕ ಎಲ್ರಿಗೂ ಸಹಜವಾಗಿ ಮೂಡುತ್ತೆ. ಇನ್ನೂ ಅಚ್ಚರಿಯ ಬೆಳವಣಿಗೆ ಅಂದರೆ ನೋಡಿ, ಇದನ್ನು ಕೂಡ ನೀವು ಇಲ್ಲಿ ಗಮನಿಸಲೇಬೇಕು. ಅದಕ್ಕೋಸ್ಕರವಾಗಿ ನೀವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈಗ ನಾನು ಒಂದೊಂದಾಗಿ ತೆರೆದಿಡ್ತಾ ಇರೋದು. ಬೆಳ್ತಂಗಡಿಯ ಪೊಲೀಸರು 2000 ಇಸ್ವಿಯಿಂದ 2015 ನಡುವೆ ದಾಖಲಿಸಿಕೊಂಡಿದ್ದಂಥ ಗುರುತಿಸಲಾಗದಂಥ ಅಸ್ವಾಭಾವಿಕ ಪ್ರಕರಣಗಳ ಪ್ರಮುಖ ದಾಖಲೆಗಳನ್ನೇ ನಾಶಪಡಿಸಿದ್ದಾಗಿ ಒಪ್ಕೊಂಡಿರೋದು RTIನಲ್ಲಿ ಈಗ ಬಹಿರಂಗಗೊಂಡಿರೋದು. ಹಾಗಾದರೆ ಎಲ್ಲಿ ಅಸ್ವಾಭಾವಿಕ ಅನ್ಯಾಚುರಲ್ ಡೆತ್ಗಳ ರಿಪೋರ್ಟ್ ಇನ್ನು ಮುಂದೆ ಸಿಗುತ್ತೆ? ಹಾಗಾದರೆ ಎಲ್ಲಿ ಕಂಪೇರ್ ಮಾಡಿ ನೋಡಲಿಕ್ಕೂ ಕೂಡ ಸಿಗೋದಿಲ್ಲ. ಇದಕ್ಕೆ ಇನ್ನೊಂದು ರೀತಿಯಾದಂಥ ಕಥೆಗಳನ್ನು ಕೂಡ ಹೆಣಿಬೋದು. ಈ ಬಗ್ಗೆ ಸದ್ಯ ರಿಪೋರ್ಟ್ ಮಾಡಿರ್ತಕ್ಕಂಥ ಒಂದು ಪತ್ರಿಕೆ, ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಸಾಮೂಹಿಕವಾಗಿ ಅಂತ್ಯಕ್ರಿಯೆಗಳು ನಡೆದಿರೋ ಬಗ್ಗೆ SIT ಒಂದು ಕಡೆ ತನಿಖೆ ನಡೀತಾ ಇರಬೇಕಾದ್ರೆ ಇಂಥದ್ದೊಂದು ಆಘಾತಕಾರಿಯಾದಂಥ ವಿಚಾರ ಬಹಿರಂಗಗೊಂಡಿರೋದು. ಬೆಳ್ತಂಗಡಿಯ ಪೊಲೀಸರು 2000 ಮತ್ತು 2015 ನಡುವೆ ದಾಖಲಿಸಿಕೊಂಡಿದ್ದಂಥ ಎಲ್ಲ ದಾಖಲೆಗಳನ್ನು ಕೂಡ, ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ಅದನ್ನು ಡಿಜಿಟಲೈಸೇಷನ್ ಮಾಡಬೇಕಿತ್ತು ತಾನೆ. ಅದನ್ನು ಡಿಜಿಟಲೀಕರಣಗೊಳಿಸದೆ ಎಲ್ಲ ದಾಖಲೆಗಳನ್ನು ಕೂಡ ಅಳಿಸಿ ಹಾಕಿರೋದು ತೀವ್ರ ಕಳಕಳಕ್ಕೆ ಕೂಡ ಕಾರಣವಾಗಿದೆ, ಆತಂಕವನ್ನು ಕೂಡ ಉಂಟು ಮಾಡಿದೆ. ಹಾಗಾದರೆ ಏನೆಲ್ಲ ನಡೀತಾ ಇದೆ? ಇದನ್ನು ಉದ್ದೇಶಪೂರ್ವಕವಾಗಿಯೇ ನಾಶ ಮಾಡಲಾಯ್ತಾ? ಡಿಜಿಟಲೈಸೇಷನ್ ಮಾಡದೆ ನಾಶ ಮಾಡಲಾಯ್ತಾ? ಅಥವಾ ಅದು ಆ ಸ್ಟೇಷನಲ್ಲಿ ಹಾಗೆ ಯಾರಿಗೂ ಕೂಡ ಕಣ್ಣಿಗೆ ಕಾಣದೆ ಮಾಯವಾಗಿಬಿಡ್ತಾ ಅನ್ನೋ ಅನುಮಾನಗಳು ಮೂಡೋದು. ನೋಡಿ, ಕಡಬ ತಾಲೂಕಿನ ಕಲ್ಮತ್ತಡ್ಕದಲ್ಲಿರ್ತಕ್ಕಂಥ ನೀತಿ ಅನ್ನೋ ಹೋರಾಟಗಾರರ ತಂಡ RTI ಅರ್ಜಿಯನ್ನು ಸಲ್ಲಿಸಿತ್ತು. ನಮಗೆ ಬೇಕು ಈ ಥರದೊಂದು ರಿಪೋರ್ಟ್ ಬೇಕು ಅಂತ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPC ಸೆಕ್ಷನ್ 174A ಅಡಿಯಲ್ಲಿ 15 ವರ್ಷಗಳ ಅವಧಿಯಲ್ಲಿ ದಾಖಲಾಗಿರ್ತಕ್ಕಂಥ ಗುರುತಿಸಲಾಗದ ಅಸ್ವಾಭಾವಿಕ ಸಾವಿನ ಪ್ರಕರಣಗಳನ್ನು ಒಳಗೊಂಡಂಥ ವಿವರಗಳನ್ನು ಕೋರಿತು. ಇದಕ್ಕೆ ಸದ್ಯ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಸಾರ್ವಜನಿಕರ ಮಾಹಿತಿಯ ಅಧಿಕಾರಿ, ನೀವು ವಿನಂತಿ ಮಾಡಿರ್ತಕ್ಕಂಥ ದಾಖಲೆಗಳು ವಿವಿಧ ಸುತ್ತೋಲೆಗಳು ಮತ್ತು ಕಾರ್ಯವಿಧಾನಗಳ ಅಡಿಯಲ್ಲಿ ವಿಲೇವಾರಿ ಮಾಡಲಾಗಿರೋದ್ರಿಂದ ಅವು ಇನ್ನು ಮುಂದೆ ಲಭ್ಯ ಇಲ್ಲ ಅನ್ನೋ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ನೇಹಿತರ, ಸದ್ಯ SIT ತನಿಖೆ ನಡೆಸ್ತಾ ಇರ್ತಕ್ಕಂಥ ಪ್ರಕರಣದಲ್ಲಿ ಸಾಕ್ಷಿ ದೂರುದಾರನು 1998ರಿಂದ 2014 ನಡುವೆ ಅನೇಕ ಮಹಿಳೆಯರು ಅಪ್ರಾಪ್ತ ಬಾಲಕಿಯರ ಶವಗಳನ್ನು ಹೂಳಲಿಕ್ಕೆ ಮತ್ತು ದಫನ್ ಮಾಡಲಿಕ್ಕೆ ನನಗೆ ಒತ್ತಾಯ ಮಾಡಿತ್ತು, ನನಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳ್ಕೊಂಡಿದ್ದ. ಆದರೆ ಈಗ ಸದ್ಯ SIT ತನಿಖೆ ನಡೆಸ್ತಾ ಇದೆ. ಈ ಬೆಳವಣಿಗೆಗಳ ನಡುವೆ ಈ ರೀತಿಯಾದಂಥ ಕೆಲವೊಂದು ದಾಖಲೆಗಳಲ್ಲ, ಸ್ವಾಭಾವಿಕ ಸಾವುಗಳನ್ನು ವರದಿಗಳೇ ಇಲ್ಲ ಅಂದ್ಬಿಟ್ರೆ ಮುಂದೆ ಏನಾಗುತ್ತೆ ಹಾಗಾದರೆ ಅನ್ನೋ ಅನುಮಾನ ಸಹಜವಾಗಿದೆ. ಸ್ನೇಹಿತರೆ, ನಿಮಗೆ ಧರ್ಮಸ್ಥಳದಲ್ಲಿ ಹಿಂದೆ ಪೊಲೀಸ್ ಠಾಣೆಯೇ ಇರಲಿಲ್ಲ.
ಔಟ್ಪೋಸ್ಟ್ ಠಾಣೆ ಮಾತ್ರ ಕಾರ್ಯನಿರ್ವಹಿಸ್ತಾ ಇತ್ತು. ಹೀಗಾಗಿ ಧರ್ಮಸ್ಥಳ ಸೇರಿದಂತೆ ಇತರ ಪ್ರದೇಶಗಳ ಅಸ್ವಾಭಾವಿಕ ಸಾವುಗಳನ್ನು ಬೆಳ್ತಂಗಡಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ದಾಖಲು ಮಾಡಲಾಗ್ತಾ ಇತ್ತು. ಆದರೆ ಬೆಳ್ತಂಗಡಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲು ಮಾಡಲಾಗ್ತಾ ಇತ್ತು ಅಂತ ನಾವು ನಂಬಿದ್ರೆ ಇದೀಗ ಅಲ್ಲಿ ಸಿಗ್ತಾ ಇರತಕ್ಕಂಥ ದಾಖಲೆಗಳೇ ನಾಶವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಡಿಜಿಟಲೈಸೇಷನಲ್ಲೂ ಕೂಡ ನಿಮ್ಗೆ ರೆಕಾರ್ಡ್ ಸಿಗೋದಿಲ್ಲ. ಇನ್ನು 2023ರಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಉದ್ಘಾಟನೆಗೊಂಡಿದ್ದು ಎಲ್ಲರೂ ಕೂಡ ನೀವು ನೆನಪು ಮಾಡ್ಕೊಳ್ಬೋದು. ಓಕೆ, ನೋಡೋಣ ಮುಂದೆ ಏನಾಗುತ್ತೆ ಈ ಕೇಸು ಅಂತ. ಇದೇ ರೀತಿಯಾಗಿ ನೆಪಗಳನ್ನು ಹೇಳಲಾಗುತ್ತೆ. ಈಗಾಗಲೇ ಮಾಜಿ ಪಂಚಾಯಿತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಹಲವು ಕತೆಗಳನ್ನು ಹೇಳ್ತಾ ಇದ್ದಾರೆ. ಅವು ಕೂಡ ಕೆಲವೊಂದು ಬಾರಿ ನಾವು ಸುಮ್ಮನೆ ಕ್ಯಾಶುವಲಾಗಿ ಯೋಚನೆ ಮಾಡಿಬಿಟ್ರು ಅವೆಲ್ಲ ಕಟ್ಟು ಕತೆಗಳ ಅಂತ ಅನಿಸ್ಬಿಡುತ್ತೆ. ಯಾವುದು ಸತ್ಯ ಯಾವುದು ಸುಳ್ಳು ಎಲ್ಲದಕ್ಕೂ ಕೂಡ ಒಂದು ಪ್ರಮುಖವಾದಂಥ ಸಾಕ್ಷಿ ಇನ್ನೂ ಬೇಕಾಗಿದೆ. ಅದನ್ನು SIT ತನಿಖೆ ಯಾವ ರೀತಿಯಾಗಿ ತನಿಖೆ ನಡೆಸುತ್ತೋ ಅದು ಪ್ರಮುಖವಾಗುತ್ತೆ. ಇನ್ನು ಇವತ್ತೇನೇನಾಗುತ್ತೆ ಅಂತ ಈಗಾಗಲೇ ದೂರದಾರ ಅಧಿಕೃತವಾಗಿ ಶವ ಊತಿದ್ದೇನೆ ಅಂತ ತೋರಿಸಿರ್ತಕ್ಕಂಥ 9, 10, 11, 12 ಮತ್ತು 13 ಜಾಗದಲ್ಲಿ ಇನ್ನೂ ಅಗಿಬೇಕು ಬಾಕಿ ಇದೆ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಸೇತುವೆಯ ಪಕ್ಕ ಎಡಭಾಗದಲ್ಲಿ ಇವೆಲ್ಲ ಪಾಯಿಂಟ್ಗಳು ಇದ್ದಾವೆ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗೋ ದಾರಿ ಇದೆಯಲ್ವಾ, ಆ ಬ್ರಿಡ್ಜ್ ಪಕ್ಕ ಲೆಫ್ಟ್ ಸೈಡ್ ಇವೆಲ್ಲ ಪಾಯಿಂಟ್ಗಳಿರೋದು. ಪಾಯಿಂಟ್ ನಂಬರ್ 13ರಲ್ಲಿ ಸಾಕಷ್ಟು ಶವಗಳನ್ನು ಹೂತಿದ್ದೀನಿ ಅಂತ ಆತ ಹೇಳಿದ್ದಾನೆ. ಇದ್ರ ಬಗ್ಗೆ ಎಲ್ರಿಗೂ ಕೂಡ ಸಹಜವಾದಂಥ ಕುತೂಹಲ ಇದೆ. ಇವತ್ತು ಕೂಡ ಒಂದು ಮೇಜರ್ ರೋಲ್ ಅಂತ ಹೇಳಿ ಕರಿತೀನಿ ನಾನು. ಯಾಕೆಂದರೆ ಇವತ್ತು ಕೂಡ ಏನು ಬೇಕಾದರೂ ಆಗ್ಬೋದು, ಒಂದು ಸೆನ್ಸೇಷನ್ ಕೂಡ ಕ್ರಿಯೇಟ್ ಮಾಡ್ಬೋದು. ಕ್ಷಣದ ಕುತೂಹಲ ಧರ್ಮಸ್ಥಳದಲ್ಲಂತೂ ಡವ ಶುರುವಾಗ್ಬಿಟ್ಟಿದೆ. ಸಾರ್ವಜನಿಕರು ಇವತ್ತು ಕೂಡ ಎಂದಿನಂತೆ ಕುತೂಹಲದಿಂದ ಎದುರು ನೋಡ್ತಾರೆ ಏನಾಗಬಹುದು. ಇವೆಲ್ಲ ಬೆಳವಣಿಗೆಗಳ ನಡುವೆ ಈ ಕೇಸ್ ಯಾವ ಹಂತಕ್ಕೆ ಹೋಗುತ್ತೋ ಪ್ರತಿಯೊಂದು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ನಾವು ಕೂಡ ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.